ಹಲೋ ಹಾಯ್ ವೆಲ್ಕಮ್ ಟು ಅನದರ್ ವಿಡಿಯೋ. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದಂಗೆ ನಾವು ಮಾಡಿದ್ದೆ ಫುಲ್ ಆಫ್ ರೋಡು, ಕುಣಗಲ್ ಬೆಟ್ಟ ಫುಲ್ ಆಫ್ ರೋಡ್ ಮಾಡಿದ್ವಿ. ಸೊ ಒಂದು 2-3 ಸಲ ಬಿದ್ದೆದ್ದಿದ್ದೀನಿ. ಸೊ ಅದೆಲ್ಲ ನಡೀತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಮೈನರ್ ಸ್ಕ್ರ್ಯಾಚಸ್ ಆಗಿದೆ ಗಾಡಿಗೆ. ಸೊ ಇವಾಗ ಬಂದ್ಬಿಟ್ಟು ಟ್ರೆಕ್ಕಿಂಗ್ ಮಾಡ್ತೀವಿ. ಸೊ ಇಲ್ಲಿಂದ ಟಾಪ್ವರೆಗೂ ಟ್ರೆಕ್ಕಿಂಗು. ಸೊ ಗಾಡೀಲಿ ಏನು ಮಾಡಿದ್ವಿ ಇವಾಗ ಕಾಲಲ್ಲಿ ಮಾಡ್ತೀವಿ. ಅಷ್ಟೇ ಡಿಫ್ರೆನ್ಸು, ಏನು ವ್ಯತ್ಯಾಸ ಇಲ್ಲ. ಮತ್ತು ಕೇವ್ಸ್ ಇದ್ದಾವೆ, ಕೇವ್ಸ್ ಎಕ್ಸ್ಪ್ಲೋರ್ ಮಾಡ್ತೀವಿ. ಮತ್ತು ಟಾಪ್ ವ್ಯೂ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಹೇಗಿದೆ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್. ಸೊ ಇದು ಪಾರ್ಟ್ 2, ಪಾರ್ಟ್ 3 ಬರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ನನಗೆ ವಿಡಿಯೋ ಕಟ್ ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಸೊ ಚೆನ್ನಾಗಿದೆ ವಿಡಿಯೋ, ಫುಲ್ ಕಂಪ್ಲೀಟ್ ಮಾಡಿ. ಹೋಗುರು ಅಡ್ವೆಂಚರ್ ಹಿಮಾಲಯ ಕೆಳಗಡೆ ಐತೆ. ನಮ್ಮದು ಟ್ರೈ ಮಾಡಿದ್ವಿ ಎಕ್ಸ್ಪಲ್ಸ್ 210 TVS ರಾನಿನ್ ಸ್ಕ್ರಾಂಬ್ಲರು ಮೇಲೆ ಬಂದ್ಬಿಡ್ತು. ಇಲ್ಲಿ ಈ ಆಫ್ ರೋಡಿಂಗ್ ಅಂತೂ ದೇವರಾಣೆ ಮಾಡೋಕ್ಕಾಯ್ತಾ ಇರಲಿಲ್ಲ. ಇಲ್ಲಿಗೆ ಓಕೆ, ಇಲ್ಲೆಲ್ಲ ಬಂದ್ಬಿಡ್ಬೋದಿತ್ತು. ಆ ಸೈಡೆಲ್ಲ ಹೆವಿ ಕಷ್ಟ ಆಗ್ಬಿಟ್ಟಿರೋದು. ಓಹ್, ಈ ಸೈಡ್ ಒಂದು ರೂಟ್ ಇದೆ, ಇದೇನಾ ಬಂದಿದ್ದು ನಾವು? ಇದೇ ರೂಟ್ ಬಂದಿದ್ದು. ಇಲ್ಲಿಂದನೇ ವ್ಯೂ ಸೂಪರ್ ಕಾಣಿಸ್ತಾ ಇದೆ. ಮೇಲ್ಗಡೆ ನಮಗೋಸ್ಕರ ಸೂಪರ್ ಸರ್ಪ್ರೈಸ್ ಕಾದಿದೆ. ಎಕ್ಸ್ಪಲ್ ತಂದಿದ್ದು ಹತ್ತಿಸ್ಬಿಡ್ತಿದೆ. ದಿಸ್ ಈಸ್ ರಿಯಲ್ ಚಾಲೆಂಜ್. ಗಾಡಿ ಫುಲ್ ಸ್ಟ್ರೆಸ್ ತಗೋಬಿಟ್ಟಿದೆ. ಅದು ಕಾಮನ್ ಕಪಿಲಲ್ಲಿ ಫಸ್ಟ್ ಸೆಕೆಂಡ್ ಗರಲ್ಲೇ ಹೋಗ್ಬೇಕು. ಸೆಕೆಂಡ್ ಬೇಡ, ಫಸ್ಟ್. ಸೊ ಇಲ್ಲಿಂದ ಆರೋ ಮಾರ್ಕ್ ಕೊಟ್ಟಿದ್ದಾರೆ, ಇದನ್ನೇ ಫಾಲೋ ಮಾಡ್ಬೇಕು ಇವಾಗ. ಹುಡುಗರೆಲ್ಲ ಫೋಟೋ ತಗೋತಾರೆ. ಪಾಯಿಂಟ್ ನೋಡ್ಕೊಂಡು ಔಟಿಗೆ ಯೂಟ್ಯೂಬ್ ಪಾಯಿಂಟ್. ಸನ್ರೈಸ್ ನೋಡೋಣ ಅಂತ ಬಂದು ಅಲ್ಲಿದೆ. ನಂದಿದು ಸ್ಟ್ಯಾಚು ಮಾತ್ರ ಕಾಣಿಸ್ತಾ ಇದೆ ನನಗೆ. ದೇವ್ರದ್ದು ಯಾವಾಗಲೂ ನಂದಿ ಶಿವನ ಮುಂದೆ ಇರುತ್ತೆ ಅಂತ ಹೇಳ್ತಾರೆ, ಲೈಕ್ ಶಿವನ ಆಪೋಸಿಟ್ ಟರ್ನ್ ಆಗಿರುತ್ತೆ ಅಂತ. ಸೊ ಇಲ್ಲಿ ನಂದಿ ಮಾತ್ರ ಕಾಣಿಸ್ತಿದೆ. ಶಿವ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ನನಗೆ, ಅದೇ ನನಗೆ ಡೌಟು. ಸೊ ನಂದಿ ಪಕ್ಕನೇ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮುಗೀತು. ಅಲ್ಲೇನು ಕಾಣ್ತಿದೆಯಲ್ಲ ಅದೇ ನಮ್ಮ ಪೀಕ್. ಇವಾಗ ಹೋಗ್ಬೇಕಾಗಿರೋದು ನಾವು. ಸೊ ಆ ಪೀಕ್ ಟಚ್ ಆಗಬೇಕು. ಆರೋ ಮಾರ್ಕ್ ಕೊಟ್ಟಿದ್ದಾರೆ ಎಲ್ಲ ಕಡೆ, ಅದನ್ನೇ ಫಾಲೋ ಮಾಡ್ತಾಯಿದ್ದೀವಿ ನಾವು ಅವಾಗಿಂದ. ಸ್ವಲ್ಪ ರೆಸ್ಟ್ ಮಾಡಿದ್ದಕ್ಕೆ ಸ್ವಲ್ಪ ಸುಧಾರಿಸ್ಕೊಂಡಿದ್ದೀವಿ. ಸೊ ಲೆಫ್ಟ್ ಕಣೋ, ರೈಟ್ ಅಲ್ಲ, ರೈಟ್ ಸೈಡ್ ಅಲ್ಲ, ಲೆಫ್ಟ್ ಬಾ. ನೋಡಿ ಆರೋ ತೋರಿಸ್ತಾ ಇದೆ ಈ ಸೈಡ್ಗೆ. ಸೊ ಇದೇ ರೂಟು. ಸೊ ಕಾಡಿದ್ದಂಗೆ ಐತಲ್ಲ ಗುರು ಇದು. ನಾವು ಕೇರಳದಲ್ಲಿ ನೋಡ್ದ? ನೋಡಿಲ್ಲ ನಾನು. ಲೋ ಏನೋ ಇದು ಆರೋ ಮಾರ್ಕ್ ಇದು ತೂತ್ ತೋರಿಸ್ತೈತೆ ಸಂದಿನ. ಇತ್ತದೊಳಗೆ ನಾನು ತೂರ್ತೀನಿ ಎಲ್ಲೋ ಗೊತ್ತಿಲ್ವೋ. ಈ ಆರೋ ಮಾರ್ಕ್ ಫಾಲೋ ಮಾಡ್ಬಿಟ್ಟೆ, ತಪ್ಪು ಮಾಡ್ಬಿಟ್ಟ ನಾನು. ಲೈ ಟಾರ್ಚ್ ಹಾಕೋ, ಬೇಗ ಟಾರ್ಚ್ ಹಾಕೋ. ಕಾಣಿಸ್ತಾ ಇಲ್ಲ ಏನೋ ಅಲ್ಲಿ. ಮುಂಚೆನೇ ಯಾವ ಅಂತ ಎದುರಿಸ್ಬಿಟ್ಟಿದ್ಯಾ? ಬನ್ನಿ ವಾಡೆ ಹೋಗೋಣ, ಟ್ರೈ ಮಾಡೋಣ. ದಪ್ಪೋಗಿ ಅವರೆಲ್ಲ ನುಗ್ಗಿದ್ರಾಗಲ್ಲ, ಸಖತ್ ಸಣ್ಣ ಐತೆ ಜಾಗ ಇದು. ಸೊ ಅಡ್ಜಸ್ಟ್ ಮಾಡ್ಕೊಂಡು ನುಗ್ತಾ ಇದೀವಿ ನಾವೇ. ಐಸ ಅಲ್ಲೋಗ್ಬಿಟ್ಟು ಇಷ್ಟೊತ್ತು ಕಳ್ದೋಗ್ಬಿಟ್ಟು ಬಂದೆ. ಹೌದಾ? ಹತ್ತುತ್ತಾ ಇರ್ತೀಯ, ಫೋಟೋ ಮಾಡ್ಬೇಕಾ? ಹತ್ತುತ್ತಾ ವಿಡಿಯೋ ಮಾಡು, ವಿಡಿಯೋ ಫೋಟೋ
ನಾವು ಹತ್ತಷ್ಟರಲ್ಲಿ ಮಧ್ಯಾಹ್ನ ಆಗೋಯ್ತು ಕಣ. ಅದೇ ಯಾವ್ದು ಚಿಕ್ಕದು ಕಣೋದು 300 ಸ್ಟೆಪ್ಸು. ಬೆಳಕು ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ. ಅಷ್ಟು ಎಂಟ್ರಿ ಆಗಿ ಕೇಳಿಸ್ಕೊಂಡ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು. ಬೆಳಕು ಕಾಣಿಸ್ತು. ಸೊ ಮುಂದೆ ಹೋಗ್ತಾ ಹೋಗ್ತಾ ವ್ಯೂ ಮಾತ್ರ ಸೂಪರಾಗಿ ಕಾಣಿಸ್ತಿದೆ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಇನ್ ಟಾಪ್. ಅಯ್ಯೋ ಸುಸ್ತ ಕ್ಯಾಮ್ರಾನು ಹಿಡ್ಕೊಳಕ್ಕಾಯ್ತಾ ಇಲ್ವೇ. ಸೊ ಅದೇ ಜಾಗದಿಂದ ನಾವು ಬಂದಿದ್ದು ಮೇಲ್ಗಡಿಕೆ, ಸಂಧಿ ಜಾಗದಿಂದ. ಮುಂದೆ ಹೋಗೋಣ. ಸಾಹಸ. ಆ ಸೈಡ್ ಹೋಗ್ಬೋದು ಅನ್ಸುತ್ತೆ ಕಣ. ಹಾಂ ಶರಣ್, ಆ ಕಡೆ ಬೀಳಕ್ಕೆ ಎಷ್ಟು ಎಕ್ಸಸೈಸ್ ಮಾಡೋದು ಬೇಕಾಗಿಲ್ಲ ನಿಂಗೆ. ಸಾಹಸವೇ ಅಲ್ಲೊಂದು ಕಾಲು ಇಡು, ಇಲ್ಲೊಂದು ಕಾಲು ಇಡು. ಕೈ ಹಿಡ್ಕೊ, ಇಲ್ಲಿ ಕಾಲು ಎಲ್ಲ ಸೈಡ್ ಬಾ, ನಾನು ಜಂಪ್ ಮಾಡ್ತೀನಿ. ಬೀಳೋಣ, ಏನಾಗಲ್ಲ, ಸ್ವಲ್ಪ ತಾನೆ. ಕ್ಯಾಮ್ರಾ ನೋಡಿದೆ, ನಾಟ ತೋರಿಸ್ಬಿಡ್ತು. ಕೆಳಗಡೆ ಕಾಲು ಮಣ್ಣು ಕೂರ್ತಾನೆ ಇಲ್ಲ ಸರಿಗೆ, ಬಿದ್ದಿದ್ದು ಕಾಸು ಹೋಗುತ್ತೆ ಅಷ್ಟೇ. 1 KG ತೆರೆ ಹೋಗಲ್ಲಿಲೇ ಅಡೆ ಹೋಗೋ. ಒಳಗಡೆ ಏನಿಲ್ಲ, ಹಳೇದು. ಇಟ್ಸ್ ವೇ ಟು ಹೆವನ್. ಆಟಿವೆ ರಾಕ್ ಏನಾರು ಸ್ಲಿಪ್ ಆಯ್ತು ಅಂದ್ರೆ ಹೆವನ್ಗೆ ಹೋಯ್ತೀವೋ ಎಲ್ಲಿಗೆ ಹೋಯ್ತೀವೋ ಗೊತ್ತಿಲ್ಲ. ನಾವು ಮಾಡಿರೋ ಕೆಲ್ಸಕ್ಕೆ ನಾವು ಹೆವನ್ಗೆ ಹೋಗೋದು. ಐ ಡೋಂಟ್ ನೋ ವಾಟ್ ಇಟ್ ವಿಲ್ ಬಿ. ನೋಡ ಗುರು, ಇದು ಜಾಗ ಅಂದ್ರೆ. ಅಲ್ಲಿ ಪಾತಾಳ, ಇಲ್ಲಿ ಬ್ರಿಡ್ಜು. ಅದು ಕಲ್ಲು ಮೇಲೆ ಕಲ್ಲಿಟ್ಟು ಬ್ರಿಡ್ಜ್ ಮಾಡೋರು ಗುರು. ಒಂದೇ ಒಂದು ಕಬ್ಬಣದ ರಾಡ್ ಹಾಕೋ ಸೇಫ್ಟಿಗೆ. ಮೇಲೆ ಒಂದೇ ಶಾಟ್ ಸ್ಲೋ. ಸ್ಪೀಡಾಗಿ ಹೋಯ್ತಿದ್ದೀನೋ ಇಲ್ಲೋ ಗೊತ್ತಿಲ್ಲ. ಒಟ್ನಲ್ಲಿ ಇಡಿ ಪೀಸ್ ನೆಮ್ಮದಿ ಅಂತೂ ಸಿಕ್ಕೈತೆ. ಇವಾಗ ಪೀಸ್ಗಳು ಬತ್ತಾ ಸ್ವಲ್ಪ. ಪೀಸ್ ಕಳ್ಯಾಕ್ ಬರ್ತಾವ್ರಲ್ಲ, ಪೀಸ್ ಹಾಳು ಮಾಡಕ್ಕೆ. ಬೇಗ ಬನ್ನಿ, ಒಳ್ಳೇದಿಲ್ಲ ಅಂದ್ರೆ ತಿರ್ಗಾ ಕೆರೆ ಬರಲ್ಲ ನಾನು. ಓಯ್ ತಿಳ್ಕೊಂಡ್ರ 100 ತಗೋಬರಲ್ಲ. ನನ್ನ ತೋರ್ಸು. ಐ ಆಮ್ ದ ವಾಗರ್. ವಾಗರ್ ಇನ್ ದ ಹೌಸ್ ಗೈಸ್. ವಾಗರ್ ಇನ್ ಟೆಂಪಲ್. ಏನೇ ಹೇಳಿ, ಸ್ಟೆಪ್ಸ್ಗಳು ಮಾತ್ರ ಮಸ್ತಾಗಿ ಮಾಡಿದ್ದಾರೆ. ಕಲ್ ತಂದು ಹಾಕ್ಬಿಟ್ಟಿದ್ದಾರೆ. ಇದು ಮ್ಯಾನ್ ಮೇಡ್ ಸ್ಟೆಪ್ಸ್, ಓನ್ಲಿ ಫಾರ್ ಸ್ಲಿಪ್ ಆದರೆ ತಾಳನೆ ಗತ್ತಿ. ಇಲ್ಲೆಲ್ಲ ಕೊರೆದ್ಬಿಟ್ಟಿದ್ದಾರೆ ಬೆಟ್ಟನ, ಅದಕ್ಕೆ ಕಲ್ಲು ಹಾಕಿದ್ದಾರೆ ಕೊರೆದ್ಬಿಟ್ಟು. ಡೈನಲ್ಲಿ ಸ್ಮೈಲಲ್ಲಿ ವಿ ಆರ್ ಪ್ರಿಪೇರಿಂಗ್ ಫಾರ್ ಬಿಗ್ ಟ್ರಕ್ಕಿಂಗ್. ಒನ್ ಡೇ ವಿಲ್ ರೀಚ್ ದಟ್ ಪೀಕ್. ಐ ಥಿಂಕ್ ಆ ಪೀಕ್ನ ರೀಚ್ ಮಾಡ್ತೀವಿ. ಯಾವ್ದಾರ ಟ್ರಕ್ಕಿಂಗ್ ದೊಡ್ಡದಾಗಿ ಮಾಡ್ತೀವಿ, ಅದಂತೂ ಡಿಸೈಡ್ ಆಗಿದ್ದೀನಿ ನಾನು. ಮುಂದೇನೋ ಗೊತ್ತಿಲ್ಲ, ಯಾರೋ ಏನೋ ಗೊತ್ತಿಲ್ಲ. ಹಿಮಾಲಯ, ನಾಟ್ ಹಿಮಾಲಯ ಮ್ಯಾನ್. ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ವಿ ಹ್ಯಾವ್ ಟು ರೀಚ್ ಸ್ಮಾಲ್ ಸ್ಟೆಪ್ ಫಾರ್ ಬಿಗ್ ಸ್ಟೆಪ್.
ಮಾತನ್ನ ಬಿಡು. Just be prepared for everything. That is the way. Nothing. The life is unexpected. It can hit you from anywhere. ಯಾವ ಕಡೆಯಿಂದನಾರೋ ಬಗ್ಗಿಸ್ಕೊಂಡು ಹೊಡಿತದೆ. ಜಸ್ಟ್ ಹುಷಾರಾಗಿರಿ. ಹೇಳ್ತಾ ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಫೈನಲಿ ಟಾಪ್ ಮಾತ್ರ ರೀಚ್ ಆದ್ವಿ. ಸುತ್ತಲೂ ನೋಡೋಕೆ ವ್ಯೂ ಮಾತ್ರ ಸೂಪರ್ ಆಗಿದೆ. ಸೊ ವ್ಯೂ ಎಂಜಾಯ್ ಮಾಡ್ತಾ ಒಂದೊಳ್ಳೆ ಜಾಗ ಹುಡುಕ್ತೀವಿ ಕೂರ್ಲಿಕ್ಕೆ. ಸೊ ಕೂತು ವ್ಯೂ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡ್ತೀವಿ ಟಾಪ್ ಫುಲ್ಲು. ನಾಡಲ್ಲಿ ಬೆಳೆದಿರೋದು. ವಿ ಕೇಮ್ ಟು ಆಫ್ ರೋಡ್ ಇದು ಕಾಣೋದು. ಆಫ್ ರೋಡ್ ಬರ್ಬಾರ್ದು ಬಯಲಿ. ಇಲ್ಲ ಇಲ್ಲ ಇನ್ನೆಲ್ಲಕ್ಕೆ ಮುಂದೆ ಏರ್ ಇಲ್ಲ ಚಿಕ್ಕಮ್ಮ ಆ ಬೆಟ್ಟ ಇರುತ್ತೋ 400 ಮೀಟರ್. ಸೇಫ್ಟಿ ಇದೆ ಬರಲಿ. ಏನ್ ಡಿಪಿ ಇಲ್ಲ ಬಾರೋ, ಅಲ್ಲಿ ಸೇಫ್ಟಿ ಇದೆ. ಬಾ ಇದೆ ಇಲ್ಲಿ ಕುತ್ಕೋ. ಇಲ್ಲಿ ನಿನ್ಗೆ ಸೇಫ್ಟಿ ಇದೆ ನೋಡು. ಅದೇ ಯು ಸಿಟ್. ನೋ ಸಿಟ್ ಸ್ಲಿಪ್. ಕಲ್ತ್ಕೊಂಡಿದೀನಿ ಅಂತ ದ ಬ್ಯೂಟಿ. ಬರ್ಲಿ ರೈನ್ ಕೊಟ್ಟೈತಲ್ಲ, ಪ್ಯಾಂಟ್ ಇಲ್ಲ. ಸೊ ಒಂದೊಳ್ಳೆ ಪ್ಲೇಸ್ ಹುಡ್ಕಿದ್ವಿ ವ್ಯೂ ಎಂಜಾಯ್ ಮಾಡೋಕ್ಕೆ. ಸೊ ಇಲ್ಲಿ ವ್ಯೂ ಎಂಜಾಯ್ ಮಾಡಿ ಮತ್ತೆ ಫುಲ್ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೆಫ್ಟ್ ಕೈಲಿ ಹಿಡ್ಕೊ.